ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಇಂದು ಬಳ್ಳಾರಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ನೂತನ ಸಭಾಂಗಣವನ್ನು ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಎಂಪಿ ಇ ತುಕಾರಾಂ, ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್, ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ, ಲಿಡ್ಕರ್ ಅಧ್ಯಕ್ಷ ಮುಂಡ್ರಿಗಿ ನಾಗರಾಜ್, ಮೇಯರ್ ಮುಲ್ಲಂಗಿ ನಂದೀಶ್, ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದ ಎನ್ ಯಶವಂತರಾಜ್ ಹಾಗೂ ಶ್ರೀನಿವಾಸ್ ರಾವ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್, ಬಳ್ಳಾರಿಯಲ್ಲಿ ನಿರ್ಮಿಸಲು ಹೊರಟಿರುವ ಜೀನ್ಸ್ ಪಾರ್ಕ್ ಟೌನ್ಶಿಪ್ ಬಗ್ಗೆ ಬೆಳಕು ಚೆಲ್ಲಿದರು. ಆಮೇಲೆ ಸುಮಾರು ಪ್ರಾಜೆಕ್ಟ್ಸ್, ರೈಲ್ವೆ ಪ್ರಾಜೆಕ್ಟ್ಸ್, ಏರ್ಪೋರ್ಟ್ ಇವೆಲ್ಲ ಟೇಕ್ ಕೇರ್ ಮಾಡಿದೆ. ದೊಡ್ಡ ಇಶ್ಯೂ ನಮ್ಮ ಮುಂದೆ ಇರೋದಂದ್ರೆ ಇಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ರಾಹುಲ್ ಗಾಂಧಿ ಅವರು ಬಂದಾಗ ಇಲ್ಲಿ ಮೋದಿ ಕ್ಷೇತ್ರದ ಅವರು ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಬಳ್ಳಾರಿ ಸಿಟಿ ಒಂದು ಅಪ್ಯಾರಲ್ ಪಾರ್ಕ್ ಮಾಡಬೇಕು, ಜೀನ್ಸ್ ಕ್ಯಾಪಿಟಲ್ ಆಫ್ ಇಂಡಿಯಾ ಮಾಡೋಣ ಅಂದ್ಬಿಟ್ಟು ಅವರು ಅಲ್ಲಿ ಒಂದು ಘೋಷಣೆ ಮಾಡಿ ಹೋಗಿದ್ದಾರೆ. ಅದೇ ಅಲ್ಲದೆ UK ದಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಕೂಡ ಅಲ್ಲಿ ಅವರು ವಿಸ್ತಾರವಾಗಿ ಹೆಲ್ಪ್ ಮಾಡಿದ್ದಾರೆ. ವಿಸ್ತಾರವಾಗಿ ಬಹಳ ಅಲ್ಲಿ ಅವರು ಡಿಸ್ಕಷನ್ ಅಲ್ಲಿ ಹೇಳಿದ್ದಾರೆ ಯಾವ ತರ ಒಂದು ಸ್ಮಾಲ್ ಟೌನ್ ಅನ್ನ, ಒಂದು ಸ್ಮಾಲ್ ಸಿಟಿನ ಯಾವ ತರ ಒಂದು ನಾವು ಫ್ಲರಿಶಿಂಗ್ ಟ್ರೇಡ್ ಇದ್ದವನ್ನ ಒಂದು ಜೀನ್ಸ್ ಕ್ಯಾಪಿಟಲ್ ಆಫ್ ಇಂಡಿಯಾ ಟೈಪ್, ಒಂದು ದೊಡ್ಡ ಗಾರ್ಮೆಂಟ್ ಹಬ್ ಟೈಪ್ ನಾವು ಕ್ರಿಯೇಟ್ ಮಾಡಬಹುದು ಅಂದ್ಬಿಟ್ಟು ಒಂದು ವಿಷನ್ ಅವ್ರು ಎಲ್ಲರ ಮುಂದೆ ಇಟ್ಟಿದ್ದಾರೆ. ನಮ್ಮ MP ಪಾಟೀಲ್ ಅವರು ಅದನ್ನು 150 ಎಕರೆ ಏನೋ ಇಲ್ಲಿ ಆಲ್ರೆಡಿ ಇಯರ್ ಮಾರ್ಕ್ ಮಾಡ್ತೀನಿ, ನಾನು ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದಾಗ ನಾನು ತುಕಾರಾಂ ಅಣ್ಣವರು ಅವ್ರಿಗೆ ಮಾತಾಡಿದ್ದೀವಿ, ನಾಗೇಂದ್ರ ಅವರು ಮಾತಾಡಿದ್ದಾರೆ. ನಾವೆಲ್ಲ ಸೇರಿ ಕುತ್ಕೊಂಡು ಬರೀ 150 ಎಕರೆಯಲ್ಲಿ ಆಗಲ್ಲ, ನಮಗೆ ಕನಿಷ್ಠ ಏನಿಲ್ಲ ಅಂದ್ರೆ 700-800 ಏಕರ್ ಬೇಕು, ಒಂದು ದೊಡ್ಡ ಟೌನ್ಶಿಪ್ ಮಾಡಬೇಕು. ಆಮೇಲೆ ನಾನು 5000 crores ಅಂದ್ರೆ ಒಂದೇ ವರ್ಷದಲ್ಲಿ ಕೊಡೋಕ್ಕಾಗಲ್ಲ, ಸ್ವಲ್ಪ ಕೊಡ್ಕೊಂತ ಹೋಗ್ಬೇಕು ಅಂದ್ಬಿಟ್ಟು ನಾವೆಲ್ಲ ಡಿಸ್ಕಸ್ ಮಾಡಿ CM ಗಮನಕ್ಕೆ ತಂದಿದ್ದೀವಿ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನಮ್ಮ AICC ಇನ್ಚಾರ್ಜ್ ಅವರು ನಮ್ಮನ್ನು ಪ್ರಾಮಿಸ್ ಮಾಡಿದ್ದಾರೆ. ಇದನ್ನು ನಮ್ಮ AICC ಅಧ್ಯಕ್ಷರು ಕೌಲ್ಬಜಾರಲ್ಲಿ ಮೀಟಿಂಗ್ ಮಾಡಬೇಕಾದ್ರೆ ಘೋಷಣೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಮೋದಿ ಥಿಯೇಟರ್ ಅಲ್ಲಿ ಭಾಷಣ ಮಾಡಬೇಕಾದ್ರೂ ಘೋಷಣೆ ಮಾಡಿದ್ದಾರೆ. ಇಬ್ರು ನಮ್ಮ ಮಹಾನಾಯಕರು ಅದು ಘೋಷಣೆ ಮಾಡಿದಾಗ ಅದು ಆಗ್ಲೇಬೇಕು ಅಂದ್ಬಿಟ್ಟು ಸುರ್ಜೇವಾಲಾ ಅವರು ನಮ್ಮೆಲ್ಲ ಡಿಸ್ಟ್ರಿಕ್ಟ್ MLAs, ಇನ್ಚಾರ್ಜ್ ಮಿನಿಸ್ಟರು ಮತ್ತೆ ಟೆಕ್ಸ್ಟೈಲ್ ಮಿನಿಸ್ಟರು ಶಿವನಾಥ್ ಪಾಟೀಲ್ ಅವರಿಗೆ, MP ಪಾಟೀಲ್ ಅವರಿಗೆ ಮತ್ತೆ ಅದ್ರ ಜೊತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಇವರೆಲ್ಲ ಕರಿತೀವಿ, ಒಂದು ಮೀಟಿಂಗ್ ಮಾಡಿ ನಾವು ಇದನ್ನು ಕೋಆರ್ಡಿನೇಷನ್ ಸ್ಟಾರ್ಟ್ ಮಾಡಿ ಅಲ್ಲಿ ಅಪ್ಯಾರಲ್ ಪಾರ್ಕ್, ಒಂದು ಜೀನ್ಸ್ ಟೌನ್ ಹಬ್ ಒಂದು ಕ್ರಿಯೇಟ್ ಮಾಡೋದು, ಎಸ್ಟಾಬ್ಲಿಷ್ ಮಾಡೋದು ಕೆಲಸ ನಾವು ಮಾಡೋಣ ಅಂತ ಹೇಳಿದ್ದಾರೆ. ಅದು ಬೇಗನೆ ನಾವು ಮಾಡ್ತೀವಿ. ನಂತರ ಮಾತನಾಡಿದ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ, ಬಳ್ಳಾರಿಯ ಏರ್ಪೋರ್ಟ್ ಕಾಮಗಾರಿ ಮತ್ತು ಇತರೆ ಕಾಮಗಾರಿಗಳ ಪ್ರಗತಿಯ ಕುರಿತು ಮಾಹಿತಿ ನೀಡಿದರು. ಚೇಂಬರ್ ಆಫ್ ಕಾಮರ್ಸ್ ಬಂದಾಗ ಬೇರೆ ಇಂಡಸ್ಟ್ರಿ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, IT ಆಗಿರ್ಬೋದು ಬರಬೇಕು ಬಳ್ಳಾರಿಗೆ ಅಂತಂದ್ರೆ ಫಸ್ಟ್ ನಾವು ರೋಡ್ಸು, ಇನ್ಫ್ರಾಸ್ಟ್ರಕ್ಚರ್, ವಾಟರು, ಡ್ರೈನೇಜ್ ಸಿಸ್ಟಮ್ ನಾವು ಕಟ್ಟಾಗನೆ ಇನ್ನೊಬ್ರು ಬರಕ್ಕಾಗತ್ತಂತ ಹೇಳಿದಾಗ ಫಸ್ಟ್ ಮೊದಲೇ ಈ ಚೇಂಬರ್ ಇಂದಾನೆ 24/7 ವಾಟರ್ ಪ್ರಾಜೆಕ್ಟ್ ಅನ್ನು ಬಳ್ಳಾರಿಗೆ ತರಬೇಕಂತ ಐಡಿಯಾ ಬಂದಿದ್ದೆ ನಿಮ್ಗೆ ಚೇಂಬರ್ ಆಫ್ ಕಾಮರ್ಸ್ ಇಂದ ಅಂತ ಹೇಳಿ. ನೀವೇನು ಅಭಿವೃದ್ಧಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಆ ರೀತಿಯಲ್ಲಿ ನಾವು ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಅದ್ರ ಜೊತೆಯಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಒಂದು 300 ಕೋಟಿ ರೂಪಾಯಿಯಲ್ಲಿ ಈಗೇನು 300 ಬೆಡ್ ಹಾಸ್ಪಿಟಲ್ ಇದೆ, ಅದು 400 ಬೆಡ್ಗೆ ಅಪ್ರೂವೇಷನ್ ಮಾಡ್ಕೊಂಡಿದ್ದೀವಿ. ಅದು ಕೂಡ ಮೊನ್ನೆ ಅಪ್ರೂವಲ್ ಮಾಡ್ಕೊಂಡಿದೆ, ಒಂದು 300 ಕೋಟಿ ರೂಪಾಯಿ ಅನುದಾನವನ್ನು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ತಾರನಾಥ್ ಹಾಸ್ಪಿಟಲ್ ನೋಡಿರ್ಬೋದು, ತಾರನಾಥ್ ಹಾಸ್ಪಿಟಲ್ಗೆ ಒಂದು 25 ವರ್ಷದಿಂದ ಅನುದಾನಗಳು ಬಂದಿದ್ದೇ ಕಮ್ಮಿ. ನಾವು ಶಾಸಕರಾದ್ಮೇಲೆ 38 ಕೋಟಿ 38 ಕೋಟಿಯಲ್ಲಿ ತಾರನಾಥ್ ಹಾಸ್ಪಿಟಲ್ಗೆ ಅನುದಾನವನ್ನು ತಗೊಂಡ್ಬಂದು ಭೂಮಿ ಪೂಜೆ ಆಗಿ ಆ ಕೆಲಸ ಮುಗಿಯಕ್ಕೂ ಬಂದಿದೆ ತಾರನಾಥ್ ಹಾಸ್ಪಿಟಲ್. ಅದೇ ರೀತಿಯಲ್ಲಿ ಓಲ್ಡ್ ಕಲ್ಯಾಣದುರ್ಗಂ ರೋಡ್ ನೋಡಿರ್ಬೋದು. ಓಲ್ಡ್ ಕಲ್ಯಾಣದುರ್ಗಂ ರೋಡ್ ಇಷ್ಟು ವರ್ಷದಲ್ಲಿ ಒಂದು 20 ವರ್ಷದಿಂದ ಓಲ್ಡ್ ಕಲ್ಯಾಣದುರ್ಗಂ ರೋಡ್ ಆದ್ರೆ ನಮಗೆ ಆಂಧ್ರಕ್ಕೆ ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ ಅಂತ ಹೇಳಿ ತಮ್ದೆಲ್ಲ ಬೇಡಿಕೆ ಇತ್ತು. ಆ ಬೇಡಿಕೆ ಅನ್ನು ನಾನು ತಗೊಂಡೋಗಿ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಮಾತಾಡಿದಾಗ ಆ ಓಲ್ಡ್ ಕಲ್ಯಾಣದುರ್ಗಂ ರೋಡ್ ಇವತ್ತು 38 ಕೋಟಿ ರೂಪಾಯಿ ಅನುದಾನವನ್ನು ಮಾಡಿಕೊಂಡು ಟೆಂಡರ್ ಆಗಿ ಭೂಮಿ ಪೂಜೆ ಸ್ಟೇಜ್ ಬಂದಿದೆ. ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಬಳ್ಳಾರಿಯಲ್ಲಿ ನಡೀತಿದೆ. ಇನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀಬೇಕಂದಾಗ ತಮ್ದೆಲ್ಲ ಸಹಕಾರ ನಮ್ಮ ಜೊತೆಗಿರ್ಬೇಕು. ಮತ್ತೆ ತಾವೆಲ್ಲ ಬಹಳಷ್ಟು ಮಂದಿ ಟ್ರೇಡರ್ಸ್ APMC ಇರ್ತೀರಿ. ನಮ್ಮ ಸರ್ಕಾರ ಬಂದ್ಮೇಲೆ APMCಯಲ್ಲಿ 22 ಕೋಟಿ ರೂಪಾಯಿ, ಏನು 22 ಕೋಟಿ ರೂಪಾಯಿಯಲ್ಲಿ ಶೆಡ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು ಮಾಡಿದ್ದೀವಿ. ಚಿನ್ನಿ ಪ್ಲಾಂಟ್ ಅಂತ ನಾವೇನು ಮಾತಾಡ್ತಿದ್ವಿ,
ಆ ಚಿಲ್ಲಿ ಪ್ಲಾಂಟ್ ಯಾವ ಜಾಗದ ಸಾರಿ ಚಿಲ್ಲಿ ಮಾರ್ಕೆಟ್ ಏನ್ ಮಾತಾಡ್ತಿದ್ವಿ, ಚಿಲ್ಲಿ ಮಾರ್ಕೆಟ್ ಯಾವ ಜಾಗದಲ್ಲಿ ಮಾಡ್ಬೇಕು ಅನ್ಕೊಂಡಿದೀವೋ ಅಲ್ಲಿ 11 ಕೋಟಿ ರೂಪಾಯಲ್ಲಿ ಕೋಲ್ಡ್ ಸ್ಟೋರೇಜ್ ಅನ್ನು ಅವಾಗ ಸ್ಯಾಂಕ್ಷನ್ ಮಾಡಿಕೊಂಡು ಕೋಲ್ಡ್ ಸ್ಟೋರೇಜ್ ಟೆಂಡರ್ ಆಗಿ ಈಗೇನ ಕನ್ಸ್ಟ್ರಕ್ಷನ್ ಬರಬೇಕು. ಅದೆಲ್ಲರಿಗೂ ನಮ್ಗೆಲ್ಲ ಗೊತ್ತಿದೆ. ಆದಷ್ಟು ಬೇಗ ಫುಲ್ ಫ್ಲೆಡ್ಜ್ ಆಗಿ ಚಿಲ್ಲಿ ಮಾರ್ಕೆಟ್ ಅನ್ನು ನಾವಾಗಿರ್ಬೋದು, MP ಅವರಾಗಿರ್ಬೋದು, ತುಕಾರಾಮ್ ಅಣ್ಣವರಾಗಿರ್ಬೋದು, ನಾಸಿರ್ ಅಣ್ಣವರಾಗಿರ್ಬೋದು, ನಾವೆಲ್ಲ ಸೇರಿ ಫುಲ್ ಫ್ಲೆಡ್ಜ್ ಆಗಿ ನಮ್ಮ ಚಿಲ್ಲಿ ಮಾರ್ಕೆಟ್ ಅನ್ನು ಮಾಡ್ಕೊಂತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ತಮ್ಮೆಲ್ಲ ಬಹಳ ದಿನದ ಬೇಡಿಕೆ ಬಳ್ಳಾರಿ ಏರ್ಪೋರ್ಟ್ ಅನ್ನೋದು. ಮೊನ್ನೆ ಆಂಧ್ರದಿಂದ ನಮ್ಮ ರಾಯದುರ್ಗಂ MLA ನಮ್ಮ ಕಾಲು ಶ್ರೀನಿವಾಸ ಅಣ್ಣವ್ರು ಒಂದು ಮದುವೆದಲ್ಲಿ ಸಿಕ್ಕಿದಾಗ, ನಾನು ನಾಗೇಂದ್ರಣ್ಣ ಕಾಲು ಶ್ರೀನಿವಾಸ ಅಣ್ಣವ್ರು ಸಿಕ್ಕಿದಾಗ ಅವ್ರು ಹೇಳ್ತಿದ್ರು, ನಿಮ್ಮ ಬಳ್ಳಾರಿ ಏರ್ಪೋರ್ಟ್ ಬಂದ್ರೆ ನಮಗೆ ಈ ರಾಯದುರ್ಗ ಮೇಲೆ ಕೂಡ ನಮ್ಗೆ ಇಂಡಸ್ಟ್ರಿಗಳು ಬರ್ತಾವೆ, ದಯಮಾಡಿ ಮಾಡಿ ಅಂತೇಳಿ. ಆದಷ್ಟು ಬೇಗ ನಮ್ಮ ಇಬ್ಬರು MP ಅವ್ರನ್ನ ಕರ್ಕೊಂಡು ರಾಮಮೋಹನ್ ನಾಯ್ಡು ಆಗಿರ್ಬೋದು, ನಮ್ಮ ರಾಹುಲ್ ಗಾಂಧಿ ಸಾಹೇಬರಾಗಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಾವು ಅವಾಗೆ ಈ KKRDB ಫಂಡ್ ಅಲ್ಲಿ ನಮ್ಮ ಏರ್ಪೋರ್ಟ್ಗೆ 45 ಕೋಟಿ ರೂಪಾಯಿ ಏನು ಇನಿಷಿಯಲ್ ಸ್ಟೇಜ್ ಅಲ್ಲಿ ಕೆಲಸಗಳು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ನಿಗದಿ ಮಾಡಿಕೊಂಡು ಆ ಏರ್ಪೋರ್ಟ್ ಫಂಡ್ ಕೂಡ ಈಗ DC ಅಕೌಂಟ್ ಅಲ್ಲಿ ಇದೆ. ಆ ಏರ್ಪೋರ್ಟ್ ಬಳಕೆ ಮಾಡ್ಕೋಬೇಕಂತೇಳಿ. ಆದ್ರೆ ನಂದಾಗಿರ್ಬೋದು, ನಾಗೇಂದ್ರಣ್ಣದಾಗಿರ್ಬೋದು 45 ಕೋಟಿ ರೂಪಾಯಿ ಏರ್ಪೋರ್ಟ್ ಮಾಡಕ್ಕಾಗಲ್ಲ. ನಮಗೆ ಮಿನಿಮಮ್ ಟು ಮಿನಿಮಮ್ ಒಂದು ಆ ಏರ್ಪೋರ್ಟ್ ಸ್ಟ್ರೆಚ್ ಮಾಡ್ಬೇಕಂದ್ರೆ ಒಂದು 100 ರಿಂದ 120 ಕೋಟಿ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ಗೆ ಒಂದು 150 ಕೋಟಿ ಆಗುತ್ತೆ. 300 ಕೋಟಿ ಅನುದಾನವನ್ನು ನಾವು ನಿಗದಿ ಮಾಡಿಕೊಂಡು ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಹೋದ್ರೆ ನಾವು ಚೆನ್ನಾಗಿರುತ್ತೆ. ಅಲ್ಲಿ ಕೆಲವಷ್ಟು ಚಿಕ್ಕ ರೈತರು ಎಲ್ಲರೂ ಅಲ್ಲೇ ಉಳುಮೆ ಮಾಡಿಕೊಂಡು ಬಹಳ ವರ್ಷದಿಂದ ಅಲ್ಲೇ ಇದ್ದಾರೆ. ಕೋರ್ಟ್ಗಳಿಗೆ ಹೋಗಿ ಅವ್ರನ್ನೆಲ್ಲ ನಮ್ಮ ಮುಂದೆ ನಮ್ಮ ಕೈಯಲ್ಲಿ ಮುಂದೆ ಆಗಲ್ಲ. ನಾವೆಲ್ಲ ಚೇಂಬರ್ ಇಂದ ಬಂದು ಒಂದು ಏರ್ಪೋರ್ಟ್ ಬಂದ್ರೆ ರೈತರಿಗಾಗಿರ್ಬೋದು, ಅವ್ರ ಮಕ್ಕಳಿಗಾಗಿರ್ಬೋದು, ಬಳ್ಳಾರಿಗಾಗಿರ್ಬೋದು, ನಮ್ಮ ಜಿಲ್ಲೆಗಾಗಿರ್ಬೋದು ಏನ್ ಅನುಕೂಲತೆ ಆಗುತ್ತೆ ಅಂತೇಳಿ ನಾವೆಲ್ಲ ಜವಾಬ್ದಾರಿ ಮಾಡ್ಕೊಂಡು ಅವ್ರಿಗೆಲ್ಲ ತಿಳಿಸಿ ಹೇಳ್ಕೊಟ್ಟಾಗ ಆ ರೈತರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದಾಗ, ಯಾಕಂದ್ರೆ ಯಾವ್ದೋ ಒಂದು ದಬ್ಬಾಳಿಕೆ ಮಾಡಿ ನಾವು ರೈತರನ್ನ ಜಾಗದಿಂದ ಬಿಡಿಸೋದು ಚೆನ್ನಾಗಿರಲ್ಲ. ಅವ್ರ ಅನ್ನದಾತರು ಅಂತೇಳಿ ನಾವೆಲ್ಲ ಕರ್ನಾಟಕದಲ್ಲಾಗಿರ್ಬೋದು ನಾವೆಲ್ಲ ಹೇಳ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡ್ಕೊಂಡೆ ಆ ಜಾಗನ ಅವ್ರ ಕೈಯಿಂದ ಬಿಡಿಸ್ಕೊಂಡು ಅತಿ ಶೀಘ್ರದಲ್ಲಿ ತಮ್ಮ ಸಹಕಾರದಿಂದ, ನಮ್ಮ ಸರ್ಕಾರದ ಸಹಕಾರದಿಂದ ಬಳ್ಳಾರಿಯಲ್ಲಿ ಏರ್ಪೋರ್ಟ್ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಇದೇ ರೀತಿಯಲ್ಲಿ ಬಳ್ಳಾರಿ ಅಭಿವೃದ್ಧಿ ಆಗಬೇಕಂತಂದ್ರೆ ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.